ಹಾಯ್ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನೋಡಿ, ನಂಜು ಬಟ್ಟಲ ಮೊಗ್ಗಿನಲ್ಲಿ ಯಾವ ರೀತಿ ಹಾರ ಮಾಡಿದ್ದೀವಿ ಅಂತ, ಜೊತೆಗೆ ಈ ರೀತಿ ದಂಡೆ ಕೂಡ ಕಟ್ಬೋದು. ಹಾಗಿದ್ರೆ ಹೇಗೆ ಮಾಡೋದು ಅಂತ ನೋಡೋಣವಾ? ಈ ಹಬ್ಬದ ಸೀಸನ್ನಲ್ಲಿ ನಾವು ಹಾರ ತರೋದಕ್ಕೆ ಹೋದರೆ ತುಂಬ ಕಾಸ್ಟ್ಲಿ ಅಲ್ವಾ? ಅದಕ್ಕೆ ಈ ರೀತಿ ನಂಜು ಬಟ್ಟಲ ಮೊಗ್ಗಿಂದ ಹಾರ ಮಾಡೋದು ಹೇಗೆ ಅಂತ ನೋಡೋಣ. ನಮ್ಮ ಹಳ್ಳಿಗರಿಗೆ ಈ ದಂಡೆ ಕಟ್ಟೋದು ಕಾಮನಾಗಿ ಎಲ್ಲರಿಗೂ ಗೊತ್ತಿಲ್ಲದವ್ರು ನೋಡ್ಕೊಳ್ಳಿ ಅಂತ ಕಟ್ತಾ ಇರೋದು. ನೋಡಿ, ಈ ರೀತಿ ತುಂಬ ಅರಳಿರಬಾರ್ದು ಹೂವು, ಈ ರೀತಿ ಮೊಗ್ಗೊತ್ತು ಬಿಡಿಸ್ಕೋಬೇಕು. ಈ ಹಾರ ದುಂಡು ಮಲ್ಲಿಗೆ ಹಾರ ಥರನೇ ಕಾಣುತ್ತೆ. ಹಾಗಿದ್ರೆ ಹೇಗೆ ಕಟ್ಟೋದು ಅಂತ ನೋಡೋಣವಾ? ನೋಡಿ, ಇಷ್ಟು ನಂಜು ಬಟ್ಟಲ ಹೂವನ್ನ ಮೊಗ್ಗನ್ನು ಬಿಡಿಸ್ಕೊಂಬಂದಿದ್ದೀನಿ. ಜೊತೆಗೆ ಗುಲಾಬಿ ಹೂವು, ನಿಮಗೆ ಯಾವ ರೋಸ್ ಪೆಟಲ್ಸ್ ಬೇಕಾಗುತ್ತೋ ಕಲರ್ಸು ಅದನ್ನು ಸೆಲೆಕ್ಟ್ ಮಾಡಿ ಬಿಡಿಸ್ಕೊಂಬರ್ಬೇಕು. ಇದನ್ನು ಈ ರೀತಿ ಪೆಟಲ್ಸ್ ತೆಗೆದಿಟ್ಕೋಬೇಕು. ನೋಡಿ, ಈ ರೀತಿ. ಅಂದರೆ ಹೂವು ತುಂಬ ದೊಡ್ಡದಾಗಿ ಅರಳಿದ್ರೆ ಚೆನ್ನಾಗಿ ಕಾಣೋದಿಲ್ಲ, ಮೀಡಿಯಮ್ ಸೈಜಲ್ಲಿರಬೇಕು. ಹಾಗಿದ್ರೆ ಹೇಗೆ ಕಟ್ಟೋದು ಅಂತ ನೋಡೋಣವಾ? ನೋಡಿ, ಒಂದು ದಾರ ತಗೊಂಡು ಈ ರೀತಿ ಕಿರುಬೆರಳಿಗೆ ಗ್ರಿಪ್ಪಿಗೋಸ್ಕರ ಸುತ್ತಾಕೊಬೇಕು ದಾರನ. ಈಗ ನಾವು ಮಾಮೂಲಿ ಯಾವ ರೀತಿ ಹೂ ಕಟ್ತೀವೋ ಆ ರೀತಿ ಫಸ್ಟು 2 ಮೊಗ್ಗಿಟ್ಕೊಂಡು ಈ ರೀತಿ ನಾಟ್ ಹಾಕೊಳ್ಳೋಣ. ನೋಡಿ, ಈ ರೀತಿ ದಂಡೆ ಕಟ್ಟೋದು ಮಾಮೂಲಿ ಹೂ ಕಟ್ಟೋದಕ್ಕಿಂತ ತುಂಬ ಈಸಿ. ಕಲಿಯೋವರೆಗೂ ಅಷ್ಟೇ, ಕಲಿತ ಮೇಲೆ ತುಂಬ ಈಸಿ ಅನಿಸುತ್ತೆ. ನೋಡಿ, ಈ ರೀತಿ 2 ಸಲ ನಾಟ್ ಹಾಕೋಬೇಕು. ಈಗ ಒಂದು ಮೊಗ್ಗು ತಗೊಂಡು ದಾರದ ಮೇಲಿಟ್ಟು ಅದರ ತೊಟ್ಟಿಗೆ ಒಂದು ರೌಂಡ್ ಹಾಕಬೇಕಷ್ಟೆ. ಪ್ರತಿ ಸಲನೂ ಒಂದು ಮೊಗ್ಗು ತಗೋಬೇಕು, ಆ ತೊಟ್ಟಿಗೆ ಒಂದು ರೌಂಡ್ ಹಾಕಿ ದಾರ ಇಡಬೇಕು. ನಾಟ್ ಹಾಕೋಂಗೇನಿಲ್ಲ. ಗಂಟಾಕಿ ನಾವು ಮಾಮೂಲಿ ಹೂ ಕಟ್ಟಬೇಕಾದ್ರೆ ಗಂಟು ಹಾಕ್ತೀವಲ್ಲ, ಆ ರೀತಿ ಏನಿಲ್ಲ. ಒಂದು ಮೊಗ್ಗು ತಗೊಳ್ಳೋದು, ಆ ಮೊಗ್ಗನ್ನು ದಾರದ ಮೇಲೆ ಇಟ್ಕೊಂಡು ಒಂದು ರೌಂಡ್ ಸುತ್ತ ಹಾಕೋದು, ಇಷ್ಟೇ. ನೋಡಿ, ನಾನಿಲ್ಲಿ ನೋಡಿ, ನಿಮಗೆ ಗೊತ್ತಾಗ್ತಿರ್ಬೇಕಲ್ವಾ ಯಾವ ರೀತಿ ಕಟ್ತಾ ಇದ್ದೀನಿ ಅಂತ. ಈ ರೀತಿ ಅಂದರೆ ನೀವು ಎಡಗೈನಲ್ಲಿ ಇಟ್ಟಿದ್ದೀವಲ್ಲ, ಆ ಗ್ರಿಪ್ಪನ್ನು ಬಿಡಬಾರ್ದು. ಆ ಕೈನಲ್ಲಿ ಲೂಸ್ ಮಾಡಿದ್ರೆ ಹೂಗಳೆಲ್ಲ ಉದ್ರೋಗುತ್ತೆ. ಯಾವಾಗಲೂ ಫುಲ್ಲು ಹೂ ಕಟ್ಟೋವರೆಗೂ ಅದು ಗ್ರಿಪ್ಪು ಬಿಗಿಯಾಗಿ ಇಟ್ಕೊಂಡಿರಬೇಕು. ಟೈಟಾಗಿ ಇಟ್ಕೊಂಡೇ ನಾವಿಲ್ಲಿ ಹೂವು ಕಟ್ಟಬೇಕು. ನೋಡಿ, ಈ ರೀತಿ ಅಷ್ಟೇ. ಒಂದು ಮಗ್ಗು ಇಡಬೇಕು, ತೊಟ್ಟಿಗೆ ಒಂದು ರೌಂಡ್ ಸುತ್ತಾಕಬೇಕು ದಾರನ. ಮತ್ತೆ ಒಂದು ಮಗ್ಗಿಟ್ಟು ಮತ್ತೆ ತೊಟ್ಟಿಗೆ ಒಂದು ರೌಂಡ್ ದಾರ ಸುತ್ತಾಕಿದ್ರೆ ಆಯಿತು. ತುಂಬ ಈಸಿ ಈ ದಂಡೆ ಕಟ್ಟೋದು. ನೋಡಲಿಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ, ಈ ರೀತಿ ನಿಮಗೆ ಗೊತ್ತಾಗಲಿ ಅಂತ ನಾನು ಇಲ್ಲಿ ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ. ದಾರದ ಮೇಲೆ ಮೊಗ್ಗಿಡೋದು, ಒಂದು ರೌಂಡ್ ದಾರ ಸುತ್ತೋದು ಮೊಗ್ಗಿಗೆ, ಅಂದರೆ ತೊಟ್ಟಿನ ಕಡೆ. ಈ ರೀತಿ ತುಂಬ ಲೆಂತ್ ಆದರೆ ಕಟ್ಟೋದಿಕ್ಕಾಗಲ್ಲ, ಸುತ್ತೋದಿಕ್ಕಾಗಲ್ಲ ಅಂತಲೇ ನಾನು ಅಷ್ಟಷ್ಟು ಉದ್ದಗಳ ಮಾಡಿಕೊಂಡು ಬೇರೆ ಕಟ್ಟಿ ಇಟ್ಟಿದ್ದೀನಿ. ಈಗ ಇದಷ್ಟನ್ನು ಸೇರಿಸಿದ್ರೆ ಒಂದು ಹಾರ ಆಗುತ್ತೆ. ಹೂನ ಕಟ್ತಾ ಅದೇ ರೌಂಡಿಗೆ ಬರುತ್ತೆ. ನೀವೇನು ರೌಂಡ್ ಆ ರೀತಿ ರೌಂಡ್ ಮಾಡಬೇಕು ಅಂತೇನಿಲ್ಲ. ಒಂದೊಂದು ಮೊಗ್ಗು ಇಡ್ತಾ ಕಟ್ಟದಂಗೆ ಅದೇ ನೋಡ್ರಿ, ಈ ರೀತಿ ರೌಂಡ್ ಆಗ್ತಾ ಹೋಗುತ್ತೆ. ನೋಡಿ, ಈ ರೀತಿ ಸುತ್ತಾಕಿದಾದ್ಮೇಲೆ ತುಂಬ ಉದ್ದ ಆದಾಗ ದಾರ ಸುತ್ತಾಕೊಂಡು ಹಾಕೋದಕ್ಕಾಗಲ್ಲ. ಲಾಸ್ಟಿಗೆ ಕಟ್ಟಬೇಕು. ಈ ರೀತಿ 2 ದಾರ ಇರ್ತಲ್ವ, ಅದೆರಡನ್ನೂ ಸೇರಿಸಿ ಗಂಟು ಹಾಕಿದ್ರೆ ಆಯಿತು. ನೋಡಿ, ಈ ರೀತಿ ಗಂಟು ಹಾಕಿ ಇಡಬೇಕು. ಈಗ ರೋಸ್ ಪೆಟಲ್ ಹಾಕಿ ಹೇಗೆ ದಂಡೆ ಕಟ್ಟೋದು ಅಂತ ನೋಡೋಣ. ನೋಡಿ,
ಈಗ ಸೇಮ್ ಅದೇ ರೀತಿ ಒಂದು ದಾರ ತಗೋಬೇಕು. ನಮ್ಗೆ ಎಷ್ಟು ಉದ್ದ ಬೇಕೋ ಅಷ್ಟುದ್ದ ದಾರ ಉದ್ದ ಬಿಟ್ಕೊಂಡು ಕಿರುಬೆರಳಿಗೆ ಸುತ್ತಾಕೊಳ್ಳೋಣ. ಕಿರುಬೆರಳಿಗೆ ಸುತ್ತಾಕೊಳ್ಳೋದು ದಾರ ಗ್ರಿಪ್ ಸಿಗಲಿ ಅಂತ. ನೋಡಿ ಈ ರೀತಿ ಗ್ರಿಪ್ ಇಟ್ಕೊಂಡಿದ್ದೀನಿ. ಎಡಗೈನಲ್ಲಿ ಇಟ್ಕೊಂಡು ಮೊದಲು ಒಂದು ಮೊಗ್ಗು ತಗೊಂಡಿದ್ದೀನಿ, ಮತ್ತು ಒಂದು ಗುಲಾಬಿ ಪೆಟಲ್ಸ್ ಕೂಡ ತಗೊಂಡಿದ್ದೀನಿ. ರೋಸ್ ಪೆಟಲ್ನ ಉಲ್ಟಾ ಮಾಡಿ ತೊಟ್ಟು ಕಡೆ ಸೇರಿಸಿ ಈ ರೀತಿ ಸುತ್ತಿ ಇಟ್ಕೋಬೇಕು. ನೋಡಿ ಈ ರೀತಿ. ಗೊತ್ತಾಯ್ತಲ್ವಾ? ಈಗ ಹಾಗಿದ್ರೆ ಹೇಗೆ ಕಟ್ಟೋದು ಅಂತ ನೋಡೋಣ. ಮೊದಲಿಗೆ ಮಾಮೂಲಿ ಹೇಗೆ ಇದು ಹೂವು ಕಟ್ತೀವೋ ಆ ರೀತಿ 2 ಮೊಗ್ಗು ಇಟ್ಕೊಂಡು ಈ ರೀತಿ ನಾಟ್ ಹಾಕೋಬೇಕು. 2 ಸಲ ನಾಟ್ ಹಾಕೊಂಡೆ. ಅದಾದಮೇಲೆ ಈಗ ಒಂದು ಮೊಗ್ಗು ತಗೊಂಡು ಒಂದು ರೋಸ್ ಪೆಟಲ್ ತಗೋಬೇಕು. ರೋಸ್ ಪೆಟಲ್ನ ಉಲ್ಟಾ ಮಾಡಿ ಅಂದರೆ ತೊಟ್ಟಿನ ಕಡೆ ಸೇರಿಸಿ ಈ ರೀತಿ ಸುತ್ಕೋಬೇಕು. ಸುತ್ತಕೊಂಡು ಫಸ್ಟು ಯಾವ ರೀತಿ ನಾವು ಮೊಗ್ಗು ಕಟ್ಟೋದು ತೋರಿಸಿದ್ವಲ್ಲ ಅದೇ ರೀತಿ ಈ ತೊಟ್ಟಿಗೆ ಈ ರೀತಿ ಒಂದು ರೌಂಡ್ ಸುತ್ತಾಕಬೇಕು. ಮತ್ತೆ ಒಂದು ಮೊಗ್ಗು ತಗೋಬೇಕು, ಒಂದು ರೋಸ್ ಪೆಟಲ್ ತಗೋಬೇಕು, ಈ ರೀತಿ ಸುತ್ಕೋಬೇಕು. ಸುತ್ತಕೊಂಡು ಆ ದಾರಕ್ಕೆ ಇಟ್ಟು ತೊಟ್ಟನ್ನು ಒಂದು ರೌಂಡ್ ದಾರದಲ್ಲಿ ಸುತ್ತಬೇಕು. ನೋಡಿ ಇಷ್ಟೇ. ತುಂಬ ಈಸಿ. ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಅನಿಸುತ್ತೆ, ಕಟ್ತಾ ಕಟ್ತಾ ಅಭ್ಯಾಸ ಆಗುತ್ತೆ. ನೋಡಿ ಈ ರೀತಿ ಒಂದು ಮೊಗ್ಗು ತಗೋಬೇಕು, ಒಂದು ರೋಸ್ ಪೆಟಲ್ ತಗೋಬೇಕು, ಸೇರಿಸಿ ಸುತ್ತಿ ತೊಟ್ಟಿಗೆ ಒಂದು ರೌಂಡ್ ದಾರ ಸುತ್ತಬೇಕು. ನೋಡಿ ಈ ರೀತಿ. ನೋಡಿ ಈ ರೀತಿ ಕಟ್ಟಿದ ಮೇಲೆ ಎಲ್ಲ ಹೂಗಳನ್ನು ಸೇರಿಸಿ ಈ ರೀತಿ ಕಟ್ಟಿದ ಮೇಲೆ ಹೀಗೆ ಒಂದೊಂದು ದಂಡೆಗಳನ್ನು ಈ ರೀತಿ ಜಾಯಿಂಟ್ ಮಾಡ್ಕೊಂಡು ಹೋಗೋಣ. ಈ ರೀತಿ ಜಾಯಿಂಟ್ ಮಾಡಿದ್ರೆ ಒಂದು ಸುಂದರವಾದ ಹಾರ ರೆಡಿಯಾಗುತ್ತೆ. ಬೇಕಿದ್ದರೆ ಈ ರೀತಿ ದಂಡೆ ಒಂದು ಸಿಂಗಲ್ ದಂಡೆಗಳನ್ನು ಕೂಡ ತಲೆಗೆ ಮುಟ್ಕೋಬೋದು, ಇಲ್ಲ ಹಾರ ಮಾಡಿ ದೇವರಿಗೆ ಕೂಡ ಹಾಕ್ಬೋದು. ಈಗ ದೀಪಾವಳಿ ಹಬ್ಬ ಹತ್ರ ಬರ್ತಿದೆಯಲ್ವಾ, ಲಕ್ಷ್ಮೀ ಪೂಜೆಗೆ ತುಂಬ ಚೆನ್ನಾಗಿ ಕಾಣುತ್ತೆ. ನೀವು ಒಂದ್ಸಲ ಇದನ್ನು ಈ ರೀತಿ ಕಟ್ಟೋದ ನೋಡಿಕೊಂಡು ಸಾಧ್ಯವಾದರೆ ಕಟ್ಟಿ ಲಕ್ಷ್ಮಿಗೆ ಹಾಕಿ. ಈ ವಿಡಿಯೋ ನಿಮಗೆ ಉಪಯೋಗ ಆಗುತ್ತೆ ಅನಿಸಿದ್ರೆ ಲೈಕ್ ಮಾಡೋದ ಮಾತ್ರ ಮರಿಬೇಡಿ. ಹೊಸಬರು ನೋಡ್ತಾ ಇದ್ದರೆ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡೋದ ಮಿಸ್ ಮಾಡಬೇಡಿ ಪ್ಲೀಸ್. Thank you for watching.